ಮೇರಾ ಬಚ್ಪನ್ ಪಾಠದ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಪಾಠದ ವಿಧ ಇದು ಆತ್ಮಕಥೆ. ಮತ್ತೆ ಈ ಪಾಠದ ಲೇಖಕರು ಸ್ವತಃ ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಸರಿ, ಮೊದಲ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಕಲಾಂ ಅವರು ಜಲಾಲುದ್ದೀನ್ ಕಿಸ್ ವಿಷಯ ಪರ್ ಬಾತ್ ಕರ್ತೆ ಥೆ. ಇದು ಏಪ್ರಿಲ್ 2018 ಬಂದಿರತಕ್ಕಂಥದ್ದು. ಕೀ ಪಾಯಿಂಟ್ ಏನು ಈ ಪ್ರಶ್ನೆಗೆ ಉತ್ತರ ಅಂದರೆ ಆಧ್ಯಾತ್ಮಿಕ್. ಕಲಾಂ ಅವರು ಜಲಾಲುದ್ದೀನ್ ಆಧ್ಯಾತ್ಮಿಕ ವಿಷಯೋं के बारे में बात करते थे. ಒಂದು ಅಂಕದ ಪ್ರಶ್ನೆ. ಅಬ್ದುಲ್ ಕಲಾಂ ಕೆ ಪಿತಾ ಕೈಸೆ ವ್ಯಕ್ತಿ ಥೆ. ಇದು ಜೂನ್ 2019 ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ಕಾಮನ್ ಆಗಿ 2 ಮಾರ್ಕ್ಸಿಗೂ ಕೂಡ ಕೇಳ್ತಾರೆ. ಈಗ 1 ಮಾರ್ಕ್ಸಿಗೆ ಆನ್ಸರ್ ನೋಡೋಣ. ಇದು ಕೀ ಒಂದು ವರ್ಡ್ ಯಾವುದು? ಆಡಂಬರಹೀನ್. ಅಬ್ದುಲ್ ಕಲಾಂ ಕೆ ಪಿತಾ ಆಡಂಬರಹೀನ್ ವ್ಯಕ್ತಿ ಥೆ. ಇದು ಸಹ 1 ಮಾರ್ಕ್ಸಿನ ಕ್ವಶನ್ನು, ಆಗಲೇ ಮಾತಾಡಿದ್ವಿ. ಕಲಾಂ ಜಿ ಕೆ ಬಚ್ಪನ್ ಮೇ ದುರ್ಲಭ ವಸ್ತು ಕ್ಯಾ ಥಿ. ಇದು ಪುಸ್ತಕ ಅಥವಾ ಕಿತಾಬ್ ಅಂತಕ್ಕಂಥದ್ದು. ಜೂನ್ 2022 ಕೇಳಿರ್ತಕ್ಕಂಥ 1 ಮಾರ್ಕ್ಸಿನ ಪ್ರಶ್ನೆ. ಉತ್ತರ ಕಲಾಂ ಜಿ ಕೆ ಬಚ್ಪನ್ ಮೇ ದುರ್ಲಭ ವಸ್ತು ಪುಸ್ತಕ್ ಥಿ. ರಾಮಾನಂದ ಶಾಸ್ತ್ರಿ, ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಮಗ ಮತ್ತು ತಂದೆ. ಅಬ್ದುಲ್ ಕಲಾಂ, ಇಲ್ಲಿ ನಾವೇನು ಬರೀಬೇಕು? ಜೈನುಲಾಬ್ದೀನ್. 2020 ಒಂದು ಅನುರೂಪತೆಯ ಪ್ರಶ್ನೆ. ನೌಕಾಯಿ ಬನಾನೆ ವಾಲಾ ಜಲಾಲುದ್ದೀನ್, ಅಖಬಾರೋं का वितरण ಶಂಸುದ್ದೀನ್. ಸೆಪ್ಟೆಂಬರ್ 22 ಒಂದು ಪ್ರಶ್ನೆ ಇದು. ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ, ರಾಮಾನಂದ ಶಾಸ್ತ್ರಿ, ಜೈನುಲಾಬ್ದೀನ್, ಅಬ್ದುಲ್ ಕಲಾಂ. ಜೂನ್ 23 ಕೇಳಿರ್ತಕ್ಕಂಥ, ಅಂದರೆ ಲಾಸ್ಟ್ ಇಯರ್. ಇಲ್ಲಿ ನಾವು ಏನಂತ ಬರಿತೀವಿ? ಅಬ್ದುಲ್ ಕಲಾಂ ಅಂತ ಬರಿತೀವಿ. ತಂದೆ ಮಗ, ತಂದೆ ಮಗ. ಕಲಾಂ ಜಿ ಕ್ಯಾ ಬಚ್ಪನ್ ಬಡಿ ನಿಶ್ಚಿಂತತಾ ಅವ್ರ ಸಾಧಕಿ ಸೆ ಬೀತಾ. ಇದು 2 ಮಾರ್ಕ್ಸಿನ ಒಂದು ಪ್ರಶ್ನೆ. 2018 ಏಪ್ರಿಲ್ ತಿಂಗಳಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಇದು. ಈ उत्तरಗಳೇನಪ್ಪ ಅಂದರೆ, समुचित मात्रा में वस्तुएं मिलते थे. उनके पिता आराम वाली चीज़ों से बहुत दूर रहते थे, लेकिन घर में आवश्यक चीज़ें सुलभता से मिलते थे. इसलिए अब्दुल कलाम जी का बचपन बहुत ही निश्चिंतता और सादगी से बीता ಅಂತಕ್ಕಂಥ ಉತ್ತರವನ್ನು ನಾವು ಬರೀಬೇಕು. ನೆಕ್ಸ್ಟ್ ಪ್ರಶ್ನೆ ಏನು? ಜೈನುಲಾಬ್ದೀನ್ ನಮಾಜ್ ಕಿ ಪ್ರಾಸಂಗಿಕತಾ ಕೆ ಬಾರೆ ಮೇ ಕ್ಯಾ ಕಹತೆ ಥೆ. ಜೈನುಲಾಬ್ದೀನ್ ಅವರು ಏನು ಹೇಳಿದರು ತನ್ನ ಮಗನಾದಂತಹ ಅಬ್ದುಲ್ ಕಲಾಂ ಅವರಿಗೆ? ಜೂನ್ 18, ಜೂನ್ 19, ಜೂನ್ 22 ಈ 3 ವರ್ಷಗಳಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಇದು. ಜೂನ್ 22. ಶರೀರ್ ಕೆ ಇತರ ಬ್ರಹ್ಮಾಂಡ ಕಾ ಏಕ್ ಹಿಸ್ಸಾ ಬನ್ ಜಾನಾ, ಬಡಾ ಛೋಟಾ ಅಮೀರ್ ಗರೀಬ್, ऊंचा नीचा ಇವೆಲ್ಲವೂ ಕೂಡ ಇದರ ಕೀ ವರ್ಡ್ಸ್. नमाज पढ़ने से हमारे शरीर इतर ब्रह्मांड का एक हिस्सा बन जाता है. नमाज करने के लिए छोटा बड़ा ऊंच नीचा कोई धर्म या पंथ भेद नहीं रहता. 2 अंकದ प्रश्ने. अब्दुल कलाम को जलालुद्दीन ने नई दुनिया का बोध कराया कैसे ಅಂತ ಪ್ರಶ್ನೆ ಕೇಳಬಹುದು. जलालुद्दीन अब्दुल कलाम को किन किन विषयों के बारे में बताते थे ಅಂತ ಕೇಳಬಹುದು. 2 ಪ್ರಶ್ನೆಗೂ ಕೂಡ ಉತ್ತರ ಒಂದೇ. ಮಾರ್ಚ್ 19, ಜೂನ್ 23 ಮತ್ತು ಸೆಪ್ಟೆಂಬರ್ 20 ಕೇಳಿರ್ತಕ್ಕಂತಹ ಪ್ರಶ್ನೆಗಳಿವು. जलालुद्दीन हमेशा कलाम को शिक्षित लोगों के बारे में बताते थे. वो वैज्ञानिक खोजों, समकालीन साहित्य, चिकित्सा विज्ञान की उपलब्धियों के बारे में बताते थे. ज्ञान संबंधी इन जानकारियों से कलाम को सीमित दायरे से बाहर निकल पाए और उन्हें नई दुनिया का बोध हुआ ಅಥವಾ कराया गया. ಇದು ಕೂಡ 2 ಅಂಕದ ಪ್ರಶ್ನೆಗೆ ಉತ್ತರ. ಕಾಮನ್ ಆಗಿ 2 ಅಂಕದ ಪ್ರಶ್ನೆ ಇರ್ತವೆ. 1 ಅಂಕದ 2 ಪ್ರಶ್ನೆಗಳು ಅಥವಾ 2 ಅಂಕದ 1 ಪ್ರಶ್ನೆ ಇರುತ್ತೆ. 3 ಅಂಕದ ಪ್ರಶ್ನೆಗಳು ಕೂಡ ಅಪರೂಪಕ್ಕೆ ಕೇಳಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ. ಆಶಿ ಅಮ್ಮ ಅಬ್ದುಲ್ ಕಲಾಂ ಕೋ ಖಾನೆ ಕೆ ಲಿಯೆ ಕ್ಯಾ ಕ್ಯಾ ದೇತಿ ಥಿ. ಊಟದಲ್ಲಿ ಅವ್ರ ತಾಯಿ ಯಾರು? ಆಶಿ ಅಮ್ಮ ಅವರು ಏನೇನು ಕೊಡ್ತಾಯಿದ್ರು? ಆಶಿ ಅಮ್ಮ ಅಬ್ದುಲ್ कलाम को केले के पत्ता बिछाती थी. उस पर चावल, सुगंधित स्वादिष्ट सांबार, घर में बना हुआ अचार और नारियल की ताज़ी चटनी देती थी. ಇದು ಕೂಡ 2 ಅಂಕದ ಪ್ರಶ್ನೆ. ನೆಕ್ಸ್ಟ್ 3 ಅಂಕದ ಪ್ರಶ್ನೆ ನೋಡ್ರಿ. ನಾವು ಅಂದ್ಕೊಂಡ್ವಿ ಅದು ಬಂತು. ಜಲಾಲುದ್ದೀನ್ ಕೆ ವ್ಯಕ್ತಿತ್ವ ಕಾ ಪರಿಚಯ ದೀಜಿಯೆ ಅಂತ ಕೇಳಿದ್ದಾರೆ. ಜಲಾಲುದ್ದೀನ್ ಯಾರು? ಅಬ್ದುಲ್ ಕಲಾಂ ಜಿ ಅವರ ಭಾವ ಮತ್ತು ಫ್ರೆಂಡ್. जलालुद्दीन रामेश्वरम के स्थानीय ठेकेदार थे. वे शिक्षित थे, अधिक सामान्य ज्ञान रखते थे. पूरे इलाके में अंग्रेजी लिखने वाले एकमात्र व्यक्ति थे. कलाम को हमेशा शिक्षित व्यक्तियों, वैज्ञानिक खोजों, समकालीन साहित्य, चिकित्सा विज्ञान की उपलब्धियों के बारे में बताते थे. ज्ञान संबंधी इन जानकारियों से कलाम सीमित दायरे से बाहर निकल पाए और उन्हें नई दुनिया का बोध कराया. कलाम के व्यक्तित्व निर्माण में इनका
ಪಾತ್ರ ಭಿ ಪ್ರಮುಖ ಹೈ. ಇದು ಕೂಡ ಒಂದು ರೀತಿಯಲ್ಲಿ ಏನು ಹೇಳ್ಬೋದು, ನಾವು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಅಂತಲೇ ಹೇಳ್ಬೋದು. ಇದೇ ಉತ್ತರ ನಾವು ಈ ಹಿಂದೆ ಕೂಡ ಅವರಿಬ್ಬರು ಕೂಡಿ ಏನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಮಾತಾಡಿದ್ವಿ. ಅಲ್ಲೂ ಕೂಡ ಈ ಉತ್ತರವನ್ನು ನಾವು ಬಳಸ್ಕೋಬಹುದು. ಮುಂದಿನ ವಿಡಿಯೋ ಪಾಠದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.